ದಕ್ಷಿಣ ಕರ್ನಾಟಕದಲ್ಲೇ ಪ್ರಖ್ಯಾತಿ ಪಡೆದ ದಕ್ಷಿಣದ ಕುಂಭಮೇಳ ಎಂದೇ ಕರೆಯುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತಿದ್ದು ಸಾವಿರ ಜನರು ಭಾಗಿಯಾಗಿದ್ದಾರೆ. ಪುರಿ ಜಗನ್ನಾಥ ರಥೋತ್ಸವ ಬಿಟ್ರೆ ಇಡೀ ದೇಶದಲ್ಲಿ ಅತಿ ದೊಡ್ಡ ಮಹಾರಥೋತ್ಸವ ಅಂದ್ರೆ ಇದೆ. ಲಕ್ಷಾಂತರ ಜನರ ಮಧ್ಯೆ ತೇರು ಎಳೆದಿದ್ದಾರೆ. ಈ ಜಾತ್ರೆ ಮಹೋತ್ಸವದಲ್ಲಿ ಅನೇಕ ಮಠಾಧೀಶರು ಕೂಡ ಭಾಗಿಯಾಗಿದ್ದು ಬಂದವರೆಲ್ಲರೂ ಜನರಿಗೆ ಅನೇಕ ಒಳ್ಳೆ ವಿಚಾರಗಳನ್ನು ತಿಳಿಸೋದರ ಜೊತೆಗೆ ಅಲ್ಲಿನ ಗವಿಸಿದ್ದೇಶ್ವರ ಸ್ವಾಮೀಜಿಯ ವ್ಯಕ್ತಿತ್ವವನ್ನು ಹೊಗಳ್ತಿದ್ದಾರೆ. ಈ ಮಧ್ಯೆ ಶಾಸಕ ಹಿಂದೂ ಹುಲಿ ಯತ್ನಾಳ್ ಹೆಸರು ಮಧ್ಯೆ ಬಂದಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗುರುಸಿದ್ಧ ರಾಜ ಯೋಗೀಂದ್ರ ಸ್ವಾಮೀಜಿ ಮಾತಾಡುತ್ತಾ, ಒಂದು ಕಟ್ಟಡ ಉದ್ಘಾಟನೆ ವೇಳೆ ನನಗೂ ಗವಿಸಿದ್ದೇಶ್ವರ ಸ್ವಾಮೀಜಿಗೂ ಯಾರು ಉದ್ಘಾಟನೆ ಮಾಡಬೇಕು ಅನ್ನೋ ಜಗಳ ಬಿದ್ದಿತ್ತು. ಅದಕ್ಕೆ ಕಾರಣ ಕಾರ್ಯಕ್ರಮಕ್ಕೆ ಬಂದಿದ್ದ ಬಸನಗೌಡ ಪಾಟೀಲ್ ಅಂತ ಶ್ರೀಗಳು ಹೇಳಿದ್ರು. ಆಮೇಲೆ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಒಪ್ಪದೆ ನನ್ನನ್ನೇ ಉದ್ಘಾಟನೆ ಮಾಡೋಕೆ ಹೇಳಿದ್ರು ಅಂತ ಗುರುಸಿದ್ಧ ರಾಜ ಯೋಗೀಂದ್ರ ಸ್ವಾಮೀಜಿಗಳು ಗವಿಸಿದ್ದೇಶ್ವರ ಶ್ರೀಗಳ ವ್ಯಕ್ತಿತ್ವ ಹೊಗಳಿದ್ರು. ಬೃಹತ್ ಕೋಟಿ ರೂಪಾಯಿದ್ದೊಂದು ಸಿದ್ದೇಶ್ವರ ಸಂಸ್ಥೆಯ ಬೃಹತ್ ಕಟ್ಟಡವನ್ನು ಕಟ್ಟಿಸಿದರು. ಈಗೊಂದು 3.5 ತಿಂಗಳ ಹಿಂದೆ ನಮ್ಮನ್ನು ಕರೆದಿದ್ದರು. ಗವಿ ಮಠದ ಶ್ರೀಗಳವರನ್ನು ಕೂಡ ಕರೆದಿದ್ದರು. ಇಬ್ಬರು ಕೂಡ ಹೋಗಿದ್ದೆವು. ಆವಾಗ ಆ ಕಟ್ಟಡ ಉದ್ಘಾಟನೆಗೆ ಟೇಪ್ ಕಟ್ಟಿದ್ದರು. ಅದನ್ನು ಬಿಚ್ಚಬೇಕಾಗಿತ್ತು. ಬಿಚ್ಚಿ ಉದ್ಘಾಟನೆ ಹೋಗಬೇಕಾಗಿತ್ತು. ಯಾವ ಮಿನಿಸ್ಟರ್ ಅವರು ಕರೆದಿದ್ದಿಲ್ಲ. ಯಾರನ್ನು ರಾಜಕಾರಣಿಗಳಿರಲಿಲ್ಲ. ಅವರಾಗೆ ಬಂದಿದ್ದರು. ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಯಾರು ಮಾಡ್ರಿ ಅಂತ ಹೇಳಿದರು. ನಾನು ಓದೀನಿ, ಅವರು ಓದಾರ. ಉದ್ಘಾಟನೆ ಯಾರು ಮಾಡಬೇಕು? ಅವರು ಉದ್ಘಾಟನೆ ಮಾಡಿರಿ ಅಂತ ನಮಗೆ ಹೇಳಿದರು. ಏನು ನನಗೆ ಹೇಳಿದ್ರು ಏನು ಅವ್ರಿಗೆ ಹೇಳಿದ್ರು, ನಮಗೆ ಕನ್ಫ್ಯೂಷನ್ನು. ಆವಾಗ ನಾವು ಹೇಳಿದೆವು, ನೀವು ಮಾಡಿರಿ ಅಂತ ನಾನು ಅಂದೆ ಅವ್ರಿಗೆ. ಅವ್ರು ಹೇಳಿದರು ನೀವು ಮಾಡಿರಿ ಅಂತ. ಇಬ್ಬರಿಗೂ ಜಗಳ ಹತ್ತಿಬಿಡ್ತಲ್ಲಿ. ನೀವು ಮಾಡಿರಿ ಅಂತ ನಾವು ಮಾಡಿರಿ ಅಂತ ಅವರು. ಬಸನಗೌಡ ಯತ್ನಾಳ್ ಗೊತ್ತೈತಲ್ಲ, ಹಿಂದೂ ಹುಲಿ ಅಂತ ಈಗ ಹೆಸರಾಗ್ಯಾರ. ಅವರು ಈ ಜಗಳ ಹಚ್ಚಿದರು ನಮಗೆ ಅವರಿಗೂ. ಆವಾಗ ಬಸನಗೌಡರು ಸುಮ್ಮನೆ ನಿಂತು ನೋಡಕತ್ತಿದ್ರು ಆ ಕಡೆ, ನಾವಿಬ್ಬರು ಹಿಂಗೆ ಮಾಡೋದನ್ನು. ಕೊನೆಗೆ ಸ್ವಾಮಿಗಳು ಏನು ಮಾಡಿದರು ಅಂದರೆ, ಗವಿಮಠದ ಗುರುಗಳು, ಅಜ್ಜಾರ ಸುಮ್ಮನೆ ಮಾಡ್ರಿ, ನೀವು ಹಿರಿಯರಿದ್ರಿ ಅಂದರು. ಇನ್ನು ಎಷ್ಟೊತ್ತನ ಜಗಳ ಆಡೋದ್ರೆ ಅಲ್ಲಿ ನಿಂತು. ಅದಕ್ಕೆ ನಾನೇ ಹೋಗಿ ಟೇಪು ಈ ರೀತಿ ಬಿಚ್ಚಿ ಆ ಬೃಹತ್ ಕಟ್ಟಡದ ಒಳಗಡೆ ನಾವಿಬ್ಬರು ಹೋದ್ವಿ. ಅವ್ರ ಮೊದ್ಲಾರ ಅವ್ರು ಹೋಗ್ಬೇಕು, ಬಟ್ ಟೇಪಾರ ನಾನು ಬಿಚ್ಚೀನಿ, ಮೊದಲು ನೀವಾರ ಹೋಗ್ರಿ ಅಂತಂದ್ರೆ ಅದನ್ನೂ ಇಲ್ಲ, ನೀವೇ ಹೋಗ್ರಿ ಅಂತ ನನ್ನೇ ನುಗ್ಗಿಸಿದರು. ಒಳಗೆ ಹೋದ್ವಿ. ಆವಾಗ ಕಾರ್ಯಕ್ರಮ ಶುರುವಾಯಿತು. ಎಲ್ಲ ಕಟ್ಟಡ ತೋರಿಸಿದರು. ಕಾರ್ಯಕ್ರಮದಲ್ಲಿ ಅವರು ಮೊದಲು ಮಾತಾಡಿದ್ರು. ಅವ್ರು ಮಾತಾಡಿದ ಮೇಲೆ ನಾವು ಏನು ರೀ ಮಾತಾಡೋದು? ಮಾತಾಡಿ ಆಯಿತು, ನಾವು ಒಂದೆರಡು ಏನೋ ಮಾತಾಡಿದ್ವು ಅಂತ ಇಟ್ಕೊಳ್ರಿ. ಆಮೇಲೆ ಗೌರವ ಸನ್ಮಾನ, ಇಂಥ ಮಾಲಿ ತಂದಾರ, ಇಷ್ಟು ಹಣ್ಣು ತಂದಾರ, ದೊಡ್ಡ ಕಾಣಿಕೆ ಪಾಕೆಟ್ ಐತಿ. ಮೊದಲು ನನಗೆ ಸನ್ಮಾನ ಮಾಡ್ರೆ ನಾನು ತೊಗೊಂಬಿಟ್ಟೆ. ಆಮೇಲೆ ಅವ್ರಿಗೆ ಸನ್ಮಾನ ಮಾಡಿದರು. ಅವರೆಲ್ಲರನ್ನೂ ಹಿಂಗೆ ಮಾಡಿಬಿಟ್ರು. ನಾವು ನೋಡಿದ್ವು, ನಾವು ಸುಮ್ಮನೆ ಬಿಡ್ಬೇಕಾಯ್ತನೋ ಅಂತ ಅನ್ನಿಸ್ತವಾಗ. ಈಗ ಅಷ್ಟು ಹಾಗೆ ರಗಡಾಗೈತಿ. ಇನ್ನು ವಾಪಸ್ ಕೊಟ್ಟು ಮತ್ತೆ ರಗಡ ಮಾಡ್ಕೋಬೇಕಾಗ್ತತ್ತು. ಅದು ಸುಮ್ಮನೆ ಕೂತ್ಕೊಂಡೆ ನಾನು. ಅಂದರೆ ಇಂಥ ಸ್ವಾಮಿಗಳು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ದೇಶಕ್ಕೇ ಒಬ್ಬ ಗೌರವಾನ್ವಿತ ಆದರ್ಶ ಸ್ವಾಮಿಗಳು ಯಾರು ಅಂದರೆ ನಮ್ಮ ಇವತ್ತಿನ ರಥೋತ್ಸವ ಬಹುಶಃ ರಾಜ್ಯಪಾಲರು ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಆಡಿದರು. ಉದ್ಘಾಟನೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿದರು.
ಶ್ರೀಗಳವರ ಬಗ್ಗೆ ಅಂತೂ ಮನದುಂಬಿ ಮಾತಾಡಿದರು. ರಥೋತ್ಸವ ಈ ರೀತಿ ಆಗೋದು ಪುರಿ ಜಗನ್ನಾಥ ಬಿಟ್ಟರೆ ಇಡೀ ನಮ್ಮ ದೇಶದಲ್ಲಿ ಈ ತೇರು ಅನ್ನೋದೇನಾದರೂ ಇಷ್ಟು ಜನಸಂಖ್ಯೆಯಲ್ಲಿ, ಲಕ್ಷಾಂತರ ಜನಸಂಖ್ಯೆಯ ಮಧ್ಯದಲ್ಲಿ ತೇರೇನಾದರೂ ಸಾಗೋದಿದ್ದರೆ ಅದು ಕೊಪ್ಪಳದಲ್ಲಿ ಅಂತ. ನಮ್ಮಲ್ಲೆಲ್ಲ ಹೋಮ ಹವನ ಯಜ್ಞಾದಿಗಳನ್ನೆಲ್ಲ ವೈದಿಕ ಪರಂಪರೆಯವರು ಮಾಡ್ತಾರೆ. ಮಾಡಿದಾಗ ಕೊನೆಗೆ ಅವರು ಇದನ್ನು ಏನದು ಪೂರ್ಣಾಹುತಿಯನ್ನು ಮಾಡ್ತಾರೆ. ಪೂರ್ಣಾಹುತಿಯನ್ನು ಮಾಡಿದಾಗ ಹವಿಸ್ಸನ್ನು ಅರ್ಪಣೆ ಮಾಡ್ತಾರೆ. ಆ ಹವಿಸ್ಸನ್ನು ಸ್ವೀಕರಿಸಲಿಕ್ಕೆ ಬೇರೆ ದೇವಲೋಕಗಳಿಂದ ದೇವಾನುದೇವತೆಗಳು ಬಂದು ಆ ಯಜ್ಞ ನಡೆದ ಆ ಸ್ಥಾನದಲ್ಲಿ ಮೇಲೆ ನಿಂತಿರ್ತಾರೆ ಆ ಹವಿಸ್ಸನ್ನು ಸ್ವೀಕರಿಸಲಿಕ್ಕೆ. ನನಗೆ ಇವತ್ತು ಹಿಂಗೆ ಅನ್ನಿಸ್ತಲ್ಲ, ಈ ಕೊಪ್ಪಳದ ತೇರು ಎಳೀತಾ ಇರಬೇಕಾದ್ರೆ ಇಲ್ಲಿ ಎಲ್ಲ ಭಕ್ತರು ಭಕ್ತಿ ಎಂಬ ಹವಿಸ್ಸನ್ನು ಇಲ್ಲಿ ಅರ್ಪಿಸ್ತಾ ಇದ್ದರು. ಅದನ್ನು ಸ್ವೀಕರಿಸಲಿಕ್ಕೆ ಕೊಪ್ಪಳದ ಗವಿಸಿದ್ಧ ಮಹಾನುಭಾವರು ಮಹಾತ್ಮರು ಅವರ ನೇತೃತ್ವದಲ್ಲಿ ಕೈಲಾಸದಿಂದ ದೇವತೆಗಳು ಬಂದು ಈ ಭಕ್ತಿಯ ಹವಿಸ್ಸನ್ನು ಸ್ವೀಕರಿಸಿದ್ರನೋ ಅಂತ ಅನ್ಸಕತ್ತಿತ್ತು ನನಗೆ. ಏನದು ಭಕ್ತಿಯ ಭಾವ! ಎಲ್ಲಿವರೆಗೆ ಜನ ನೋಡ್ತೀನಿ, ಗುಡ್ಡದ ಮೇಲೆ ಕೂತಾರೆ, ಕೆಳಗೆಲ್ಲ ನಿಂತಿದ್ದಾರೆ. ಹಾಗೆ ಕಣ್ಣಾಡಿಸ್ತೆ 4 ದಿಕ್ಕುಗಳು, ದಶದಿಕ್ಕುಗಳು ಅಂತಂತಾರಲ್ಲ, ಎಲ್ಲ ದಶದಿಕ್ಕುಗಳ ಕಡೆ ಕಣ್ಣಾಡಿಸಿದೆ. ನಾನು ತಿರುಗಿ ತಿರುಗಿ ನೋಡಿದೆ. ಎಲ್ಲಿ ನೋಡಿದರಲ್ಲಿ ಭಕ್ತ ಸಮೂಹ. ಅದು ಸಾಲದು ಅಂತ ಕೊಪ್ಪಳದ ಪಟ್ಟಣದ ಕಡೆ ಕಣ್ಣಾಡಿಸಿದರೆ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೂ ಕೂಡ ಭಕ್ತರು ನಿಂತು ಆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ದೇವತೆಗಳು ಏನು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಸ್ವಾಮಿಗಳವರು ನಮ್ಮ ಕೊಪ್ಪಳದ ಜಗದ್ಗುರುಗಳು ಹೇಳಿದರು, ಇಲ್ಲಿ ಭಕ್ತಿಯ ಒಂದು ಉತ್ಸವ ನಡೆದಿದೆ ಅಂತ ಒಂದು ಮಾತು ಹೇಳಿದರು. ಅವರು ಉದ್ಘಾಟನೆ ಆಶೀರ್ವಚನದಲ್ಲಿ ಹೇಳಿದರು, ಭಕ್ತಿಯ ಉತ್ಸವ ಅಂತ. ಅದಕ್ಕೆ ಇಲ್ಲಿ ಬರ್ತೀವಿ, ಇದು ಕೈಲಾಸ ಮಂಟಪ. ಕೈಲಾಸ ಎಲ್ಲಿಯೂ ಇಲ್ಲ. ನಾವು ಎಲ್ಲ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತೀವಿ, ಹಿಮಾಲಯದ ಪಕ್ಕದಲ್ಲಿ ಕೈಲಾಸ ಪರ್ವತ ಇದೆ ಅಂತ ತೋರಿಸ್ತಾರಲ್ಲ. ನನಗಿವತ್ತು ಅನ್ನಿಸ್ತು, ಅಲ್ಲಿ ಕೈಲಾಸ ಅಲ್ಲೊಂದೈತೆ, ಭೂಲೋಕದಲ್ಲಿ ಮತ್ತೊಂದು ಕೈಲಾಸ ಯಾವುದಾದ್ರೂ ಇದ್ದರೆ ಅದು ಈ ಕೈಲಾಸ ಬೆಟ್ಟ ಏನೈತಲ್ಲ, ಇದು ಗವಿಸಿದ್ದೇಶ್ವರ, ಇದು ಕೂಡ ಕೈಲಾಸ ಪರ್ವತ ಇದ್ದ. ಇಲ್ಲೆಲ್ಲ ಋಷಿಮುನಿಗಳು ಕುಂತಾರ, ನೀವೆಲ್ಲ ಭಕ್ತವರ್ಗ ಎಲ್ಲ ಕೂತಿದ್ದೀರಿ. ಎಂಥ ಒಂದು ಸದ್ಭಾವದಿಂದ ಕೂತಿದ್ದೀರಲ್ಲ, ಎಲ್ಲದನ್ನು ಮರೆತು ಕುಂತಿದ್ದೀರಿ. ಯಾವುದೂ ಇಲ್ಲ. ಇಂಥ ಭಕ್ತಿಯ ಒಂದು ಸಾತ್ವಿಕವಾದ ಸೆಲೆ ಎಲ್ಲಿ ಹರಿತಾ ಇರ್ತದೆ ಆ ಝರಿ, ಅಲ್ಲಿ ಯಾವ ಟಿ ವಿನಲ್ಲಿ ಬರೋ ಕಾದಂಬರಿನೂ ಕೂಡ ಏನೂ ಕೆಲಸ ಮಾಡಲ್ಲ. ನೀವು ಬಾಕಿ ದಿವಸ ಎಲ್ಲ ಟಿ ವಿ ಬಿಟ್ಟ ಅಲಗಾಡಲ್ಲ. ಆದರೆ ಗವಿಸಿದ್ದೇಶ್ವರರ ಈ ಜಾತ್ರಾ ಮಹೋತ್ಸವದಲ್ಲಿ ಟಿ ವಿಗಳು ನಿಮಗೆ ಯಾವ ಲೆಕ್ಕಕ್ಕೂ ಇಲ್ಲ. ಇದೇ ನಿಜವಾದಂಥ ಜೀವನ ಅನ್ನೋದನ್ನು ಗವಿಸಿದ್ದೇಶ್ವರ ಜಾತ್ರೆ ತೋರಿಸಿಕೊಡ್ತಿದೆ. ಗವಿಯಾಗೆ ಯಾರು ಇರ್ತಾರೋ ಅವರು ಸಿದ್ಧರಾಗ್ತಾರೆ. ಗವಿಯಾಗೆ ಯಾರು ಇರ್ತಾರಲ್ಲ ಅವರು ಸಿದ್ಧರಾಗ್ತಾರೆ. ಇಲ್ಲಿದ್ದಂಥ ಒಬ್ಬ ಯೋಗಿ ಗವಿಯಲ್ಲಿದ್ದರು, ಅದಕ್ಕೆ ಸಿದ್ಧರಾದರು.
ಪ್ರಸಿದ್ಧರಾದರು, ಅವರು ಗವಿಸಿದ್ಧರಾದರು ಅಂದರೆ ನಿಜವಾಗ್ಲೂ ಕೂಡ ಎಂಥ ಒಂದು ಅಂತಃಸತ್ವದ ಸ್ರೋತಸ್ಸು ಇಲ್ಲಿ ಹರಿತಾ ಇದೆ. ಅದಕ್ಕಾಗಿಯೇ ಇಂಥ ಭಕ್ತಿಯ ಕ್ರಾಂತಿ ಇಲ್ಲಿ ನಡೆದಿದೆ. ಒಂದು ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಕೂಡಿದರೆ ಗವಿಸಿದ್ದೇಶ್ವರರ ಕೊಪ್ಪಳದ ಜಾತ್ರೆಯಲ್ಲಿ ಕಲ್ಯಾಣವನ್ನೇ ಮೀರಿಸುವ 8 ಲಕ್ಷ ಜನರು ಇಲ್ಲಿ ಸೇರಿದ್ದೀರಿ. ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಏನಪ್ಪ ಅಂತಂದರೆ ಬಡತನ ಅನ್ನೋದೇನಿದೆ ಇಲ್ಲಿ, ಬಡತನ ಶ್ರೀಮಂತಿಕೆ ಯಾವುದೂ ಲೆಕ್ಕಕ್ಕಿಲ್ಲ. ಅಂಬಿಗರ ಚೌಡಯ್ಯ ಅನ್ನೋ ಶರಣ ಹೇಳ್ತಾನೆ ಒಂದು ಕಡೆ, ಒಂದು ಮಾತು ಇದು ಹೇಳಿ ಮುಗಿಸ್ತೀನಿ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಿದ್ದವರನ್ನು ಕಂಡೆ, ನಿನ್ನ ಚಿಂತೆಯಲ್ಲಿದ್ದವರನ್ನು ಒಬ್ಬರನ್ನೂ ಕಾಣೆ ಅಂಬಿಗರ ಚೌಡಯ್ಯ ಅಂತ ಒಂದು ಮಾತು ವಚನವನ್ನು ಒಬ್ಬ ಶರಣ ಹೇಳ. ಅಂಬಿಗರ ಚೌಡಯ್ಯ ಅಂತ ನಾವು ನಡೆಸ್ತಕ್ಕಂಥ ಒಬ್ಬ ಶರಣ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೊಳೆ ದಂಡಿಗೆ ಜನರು ಬರ್ತಿದ್ರು. ಅವ್ರನ್ನ ಈ ಕಡೆಯಿಂದ ಆ ಕಡೆ ತೊಗೊಂಡೋಗ್ತಾ, ಆ ಕಡೆ ಈ ಕಡೆ ಬಿಡ್ತಾಯಿದ್ರು. ಆ ದೋಣಿಯಲ್ಲಿ ಕುಳಿತಂಥ ಜನ ಮಾತಾಡ್ತಾ ಇದ್ದರು. ಹೆಂಡ್ರ ಬಗ್ಗೆ, ಮಕ್ಕಳ ಬಗ್ಗೆ, ಬಡತನದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದರು. ಅದೆಲ್ಲ ಪ್ರತಿನಿತ್ಯ ಕೇಳಿದಂತಹ ಅಂಬಿಗರ ಚೌಡಯ್ಯ ಈ ಮಾತು ಹೇಳ್ತಾನೆ, ಬಡತನಕ್ಕೆ ಉಂಬುವ ಚಿಂತೆ. ಎಲ್ಲಿ ಬಡತನ ಇರ್ತದೆ ಅಲ್ಲಿ ಹಸಿವೆಯನ್ನು ನೀಗಿಸಿಕೊಂಡ್ರೆ ಸಾಕು ಅನ್ನುವಂಥ ಚಿಂತೆ ಇರ್ತದೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಯಾವಾಗ ಮನುಷ್ಯನಿಗೆ ಹೊಟ್ಟೆ ತುಂಬ್ತಿದೆ ಆವಾಗ ಅರಿವಿ ಕಡೆ, ಹಾಕ್ಕೊಳ್ಳೋ ಬಟ್ಟೆ ಕಡೆ ಲಕ್ಷ್ಯ ಹೋಗುತ್ತೆ ಅವನಿಗೆ. ಬಟ್ಟೆ ಚೆನ್ನಾಗಿರಬೇಕು ನಂದು ಅಂತ. ಹಸಿವೆ ಇದ್ದಾಗ, ಬಡತನ ಇದ್ದಾಗ ಬಟ್ಟೆ ಹೆಂಗಿದ್ರೂ ನಡೀತಿದೆ, ಆ ಕಡೆ ಲಕ್ಷ್ಯಕ್ಕೆ ಹೋಗಲ್ಲ ಮನುಷ್ಯನ ಮನಸ್ಸು. ಅವನು ನಮ್ಮ ಸಮಾಜ ನೋಡ್ತಾನೆ, ಅವರೆಲ್ಲ ಚಲೋ ಬಟ್ಟೆ ಹಾಕ್ಕೊಂಡರೆ ನಾನು ಚಲೋ ಬಟ್ಟೆ ಹಾಕ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಊಟಕ್ಕಾಯ್ತು ಅಂತಂದರೆ ಉಟ್ಕೊಳ್ಳೋ ಚಿಂತೆ, ಅಂದರೆ ಬಟ್ಟೆ ಬರೆ ಹಾಕ್ಕೊಳ್ಳುವಂಥ ಚಿಂತೆ. ಉಡಲಾದರೆ ಇಡುವ ಚಿಂತೆ. ಯಾವಾಗ ಅವನಿಗೆ ಹೊಟ್ಟೆನೂ ತುಂಬಿತು, ಬಟ್ಟೆಯೂ ಮೈ ತುಂಬ ಆಯಿತು, ಆವಾಗ ಸ್ವಲ್ಪ ಉಳಿಸ್ಬೇಕು, ಅದನ್ನು ಇಡಬೇಕು ಅಂತ ವಿಚಾರ ಮಾಡ್ತಾನಂತೆ. ಆವಾಗ ಅಷ್ಟಾದಮೇಲೆ ಹೆಂಡಿರ ಚಿಂತೆ. ಯಾವಾಗ ದುಡ್ಡಾಯಿತು ಅವ ಮದುವೆ ಕಡೆ ಲಕ್ಷ್ಯ ಹೋಗುತ್ತೆ ಅವನಿಗೆ. ಆಯಿತು, ಮದುವೆನೂ ಮಾಡ್ಕೊಂಡ, ಮಕ್ಕಳಾಗಿರಲಿ, ಮಕ್ಕಳ ಚಿಂತೆ. ಆಮೇಲೆ ಮಕ್ಕಳಾಗಬೇಕು, ಮಕ್ಕಳಾದರೆ ಬದುಕಿನ ಚಿಂತೆ, ಅಂದರೆ ಇನ್ನಷ್ಟು ಗಳಿಸಬೇಕು ಅನ್ನುವ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ. ಯಾವಾಗ ಸಂಪತ್ತು ಭಾಳ ಆಗ್ತದೆ ಆವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ. ಸಂಪತ್ತು ಹೆಚ್ಚಿಗೆ ಆದಾಗ ಕಳ್ಳರು ಕಾಕರು ಬರ್ತಾರೆ, ಜಗಳ ಆಗ್ತದೆ ಅಣ್ಣ ತಮ್ಮಂದಿರಲ್ಲಿ. ಅದಕ್ಕೆ ಅದು ಸುರಕ್ಷಿತವಾಗಿರಬೇಕು ಅಂತ ಯೋಚನೆ ಮಾಡ್ತಾನಂತೆ. ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಅದೆಲ್ಲದು ಸುರಕ್ಷಿತವಾಗಿತ್ತು. ಇನ್ಕಮ್ IT ಇದೆಲ್ಲ ನೀವು ಕರೆಕ್ಟಾಗಿ ಇದನ್ನು ಕೊಟ್ಟಿದ್ರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆವಾಗ ಇನ್ನೊಂದು ಚಿಂತೆ ಶುರುವಾಗ್ತದೆ, ಕೊನೆಯದು ಅದು ಮರಣದ ಚಿಂತೆ. ಇಷ್ಟೆಲ್ಲ ಮಾಡಿದ್ದೀನಿ, ನನಗೆ ಸಾವೊಂದು ಬರ್ತತ್ತಲ್ಲ, ಹೇಗೆ ಮಾಡೋದು ಅಂತ ಚಿಂತೆ ಶುರುವಾಯ್ತಂತ. ಸಾವೇ ಬರಬಾರ್ದು ಅಂತ ಹೇಳ್ತಾನಂತ. ಇದು ಬಹುಶಃ ಪ್ರಕೃತಿಗೆ ವಿರುದ್ಧವಾದ ಚಿಂತೆ.